ಅರಸೀಕೆರೆಯಲ್ಲಿ ಸಂಭ್ರಮದಿಂದ ಬಕ್ರೀದ್ ಆಚರಣೆ. ಮುಸ್ಲಿಂ ಬಾಂಧವರಿಂದ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ. ಎಸ್ ವೀಕ್ಷಕರೇ, ಇಂದು ದೇಶಾದ್ಯಂತ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಆಚರಣೆ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವು ರಂಜಾನ್ನಷ್ಟೇ ಪವಿತ್ರವಾಗಿದೆ. ಇತ್ತ ಅರಸೀಕೆರೆ ನಗರದಲ್ಲಿಯೂ ಬಕ್ರೀದ್ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಸುನ್ನಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ತೆರಳಿದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ವಿಶೇಷ ನಮಾಜ್ ಅನ್ನು ಸಲ್ಲಿಸಿದ್ರು. ಇನ್ನು ಮೆರವಣಿಗೆ ಬಳಿಕ ಧರ್ಮಗುರುಗಳು ಪ್ರಾರ್ಥನೆ ನಡೆಸಿ ಬಕ್ರೀದ್ ಹಬ್ಬದ ಮಹತ್ವದ ಕುರಿತು ಪ್ರವಚನವನ್ನ ಬೋಧಿಸಿದ್ದು, ಆಯಿಂಜಾ ಎಂದರೆ ತ್ಯಾಗ. ಮನುಷ್ಯ ತನ್ನ ಆಸೆ, ಅಹಂಕಾರ ಹಾಗೂ ಸ್ವಾರ್ಥವನ್ನ ತ್ಯಜಿಸುವ ಮಹೋನ್ನತ ಮನೋಭಾವವೇ ಈ ಹಬ್ಬ. ಕುರ್ಬಾನಿ ಕೇವಲ ಆಚರಣೆಯಲ್ಲ, ನಮ್ಮೊಳಗಿನ ಅಹಂಕಾರ, ದ್ವೇಷ ಹಾಗೂ ಸ್ವಾರ್ಥವನ್ನ ತ್ಯಜಿಸುವುದಾಗಿದ್ದು, ನೆರೆಹೊರೆಯವರ ಜೊತೆ ಆಹಾರ ಹಂಚಿಕೊಳ್ಳುವ ಮೂಲಕ ಸಮಾಜದಲ್ಲಿ ಪ್ರೀತಿ ಮತ್ತು ಸಹೋದರತ್ವ ಬೆಳೆಸುವ ಮಹತ್ವವನ್ನ ಇಸ್ಲಾಂ ಸಾರುತ್ತೆ ಎಂದು ತಿಳಿಸಿದ್ರು. ಇನ್ನು ಕೊನೆಯಲ್ಲಿ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆ ನೆಲೆಸಲಿ ಎಂದು ದುವಾ ಮಾಡಲಾಗಿದ್ದು, ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗಿಯಾಗಿ ಪರಸ್ಪರ ಹಬ್ಬದ ಶುಭಾಶಯವನ್ನ ಕೋರಿಕೊಂಡ್ರು. ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.